ಎಲ್ಲರಿಗೂ ನಮಸ್ಕಾರ. ತರಗತಿ 7ರ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ 1 ಪೂರ್ಣಾಂಕಗಳ ಒಂದು PBL ಅನ್ನು ನೋಡ್ಕೊಂಡು ಬರೋಣ. ಈ PBL ನ ಹೆಸರು ಪೂರ್ಣಾಂಕಗಳೊಂದಿಗೆ ಮೋಜು. ಒಳಗೊಂಡ ಪರಿಕಲ್ಪನೆಗಳು, ಪೂರ್ಣಾಂಕಗಳ ಗುಣಾಕಾರ ಮತ್ತು ಭಾಗಾಕಾರ, ಕಲಿಕಾ ಫಲಗಳು, ಕೊಟ್ಟಿರುವ 2 ಪೂರ್ಣಾಂಕಗಳ ಗುಣಲಬ್ಧವನ್ನು ಲೆಕ್ಕ ಹಾಕುವರು, ಯಾವುದೇ 2 ಪೂರ್ಣಾಂಕಗಳನ್ನು ಭಾಗಿಸಿ ಭಾಗಲಬ್ಧವನ್ನು ಕಂಡುಹಿಡಿಯುವರು. ಆಲೋಚಿಸಿ ಪ್ರಶ್ನೆ ಹೀಗಿದೆ: ಗುಣಾಕಾರ ಮತ್ತು ಭಾಗಾಕಾರದಲ್ಲಿ ಋಣಾತ್ಮಕ ಸಂಖ್ಯೆಗಳನ್ನು ಬಳಸಬಹುದೇ? ಈ ತರಹದ ಒಂದು ಪ್ರಶ್ನೆಯನ್ನ ಮಕ್ಕಳಿಗೆ ನಾವು ಕೇಳಿ ಮಕ್ಕಳಲ್ಲಿ ಪೂರ್ಣಾಂಕಗಳ ಬಗ್ಗೆ ಆಲೋಚನೆಯನ್ನ ಹುಟ್ಟು ಹಾಕಬೇಕಾಗುತ್ತದೆ. ಚಟುವಟಿಕೆ 1: ಬೇಕಾಗುವ ಸಾಮಗ್ರಿಗಳು ನಾಣ್ಯಗಳು, ಪೆನ್ನು, ಕಾಗದ, ಕ್ರಿಯಾನ್ಗಳು ಮತ್ತು ಸ್ಕೆಚ್ ಪೆನ್ಗಳು. ಇಲ್ಲಿ ನಾಣ್ಯಗಳ ಪರಿಕಲ್ಪನೆಯಿಂದ ನಾವು ಇಂಟೀಜರ್ಸ್ ಅನ್ನ ನಾವು ಮಕ್ಕಳಿಗೆ ಹೇಳ್ಕೊಳ್ತಾ ಹೋಗ್ತೀವಿ. ನಾಣ್ಯಗಳನ್ನ ಕಾಗದದಲ್ಲಿ ಮಕ್ಕಳೇ ಇಲ್ಲಿ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ರೂಪಾಯಿ 1, 2, 5, 10 ನಾಣ್ಯಗಳನ್ನ ಟ್ರೇಸ್ ಮಾಡುವುದರ ಮೂಲಕ ಮಕ್ಕಳು ನಾಣ್ಯವನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಆ ತರದ 2 ಸೆಟ್ ಗಳನ್ನ ಮಕ್ಕಳು ಪ್ರಿಪೇರ್ ಮಾಡ್ಕೊಂಡು ಒಂದು ಸೆಟ್ ಗೆ ಗ್ರೀನ್ ಕಲರ್ ಇಂದ ಕಲರ್ ಅನ್ನ ಕೊಡ್ಬೇಕು, ಇನ್ನೊಂದು ಸೆಟ್ ಗೆ ರೆಡ್ ಕಲರ್ ಇಂದ ಕಲರ್ ಅನ್ನ ಮಾಡ್ಕೊಬೇಕು. ಈ ತರದ 2 ಕಲರ್ ನ ನಾಣ್ಯಗಳನ್ನ ಮಾಡ್ಕೊಂಡು 2 ಸಪರೇಟ್ ಬಾಕ್ಸ್ ಅಲ್ಲಿ 2 ಕಲರ್ ಇರುವ ನಾಣ್ಯಗಳನ್ನ ಹಾಕೊಬೇಕು. ಇಲ್ಲಿ ಇನ್ನೊಂದಂತಂದ್ರೆ ಗ್ರೀನ್ ಕಲರ್ ನಾಣ್ಯಗಳು ಧನಾತ್ಮಕ ಒಂದು ಚಿಹ್ನೆಯನ್ನ ಸೂಚಿಸ್ತವೆ, ರೆಡ್ ಕಲರ್ ನಾಣ್ಯಗಳು ಋಣಾತ್ಮಕ ಚಿಹ್ನೆಯನ್ನ ಸೂಚಿಸ್ತವೆ. ಚಟುವಟಿಕೆ ಏನು ಅಂತಂದ್ರೆ ಮಗು ಬಂದು 2 ಬಾಕ್ಸ್ ಇಂದ ಒಂದು ನಾಣ್ಯವನ್ನ ತಗೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಗ್ರೀನ್ ಒಂದು ನಾಣ್ಯವನ್ನ ತಗೊಂಡು ರೆಡ್ ಒಂದು ನಾಣ್ಯವನ್ನ ತಗೊಬೇಕಾಗುತ್ತೆ. ತೆಗೆದುಕೊಂಡು ಆ ಗ್ರೀನ್ ನಾಣ್ಯದಲ್ಲಿ ಅಕಸ್ಮಾತ್ ರೂಪಾಯಿ 2 ಅಂತ ಬಂದಾಗ ಆ ರೂಪಾಯಿ 2 ಅವನು +2 ಅಂತ ಹೇಳಿ ಪರಿಗಣಿಸಿ ಬರ್ಕೊಬೇಕಾಗತ್ತೆ. ರೆಡ್ ಅಲ್ಲಿ 5 ಅಂತ ಬಂದಾಗ ಅದನ್ನ ಅವನು -5 ಅಂತ ಹೇಳಿ ಬರ್ಕೊಬೇಕಾಗುತ್ತೆ. ಈ ತರ ಬರ್ಕೊಂಡ್ಮೇಲೆ ಅವನು ಆ 2 ಸಂಖ್ಯೆಗಳನ್ನ +2 ಮತ್ತೆ -5 ಅನ್ನ ಅದಲು ಬದಲು ಮಾಡಿ ಗುಣಾಕಾರವನ್ನ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ +2 × -5 ಎಷ್ಟಾಗುತ್ತೆ? -10. -5 × +2 ಎಷ್ಟಾಗುತ್ತೆ? -10. ಈ ರೀತಿಯಾಗಿ ನಾವು ಮಕ್ಕಳಿಗೆ ಇಂಟೀಜರ್ಸ್ ಅನ್ನ ಅದಲು ಬದಲು ಮಾಡಿ ಗುಣಾಕಾರವನ್ನ ಮಾಡಿದಾಗ ಗುಣಲಬ್ಧ ಚೇಂಜ್ ಆಗೋದಿಲ್ಲ ಅಂತ ಹೇಳಿ ಕಲರ್ಫುಲ್ ಆಗಿರೋ ಆಕ್ಟಿವಿಟಿ ಮೂಲಕ ನಾವು ಮಕ್ಕಳಿಗೆ ಹೇಳಿ ಕೊಡಬಹುದು. ಒಂದು ಆಕ್ಟಿವಿಟಿ ಅವರಿಗೆ ಅರ್ಥ ಆದ್ಮೇಲೆ ನೆಕ್ಸ್ಟ್ ಆಕ್ಟಿವಿಟಿ ಅಂತಂದ್ರೆ ಒಂದೇ ಬಾಕ್ಸ್ ಇಂದ 2 ಕಾಯಿನ್ ಗಳನ್ನ ತೆಗೆದುಕೊಂಡು ಅದರಲ್ಲಿ ಬರುವ ಸಂಖ್ಯೆಗಳಿಂದ ಮಲ್ಟಿಪ್ಲೈ ಅನ್ನ ಮಾಡಿ ಅವರು ಆಕ್ಟಿವಿಟಿಯನ್ನ ಕಂಟಿನ್ಯೂ ಮಾಡಬಹುದು. ಮತ್ತೆ ಈ ತರ 2 ಅಂಕಿಯ ಒಟ್ಟು 30 ಪೂರ್ಣಾಂಕಗಳ ಗುಣಲಬ್ಧವನ್ನ ಕಂಡು ಹಿಡಿಯಲಿಕ್ಕೆ ನಾವು ಮಕ್ಕಳಿಗೆ ಹೇಳಿ ಆ ಒಂದು ಕಾನ್ಸೆಪ್ಟ್ ಅನ್ನ ಅವರಿಗೆ ಗಟ್ಟಿಯಾಗಿ ಅರ್ಥ ಆಗುವಂತೆ ಮಾಡಬಹುದು. ಮತ್ತೆ ಇನ್ನೊಂದು ಪ್ರಶ್ನೆ ಅಂತಂದ್ರೆ ಯಾವುದೇ 2 ಪೂರ್ಣಾಂಕಗಳ ಗುಣಲಬ್ಧವು ಪೂರ್ಣಾಂಕವಾಗಿರುತ್ತದೆ, ನಿಮ್ಮ ಅವಲೋಕನವನ್ನು ವಿವರಿಸಿ ಅಂತ ಹೇಳಿ ನಾವು ಮಕ್ಕಳಿಗೆ ಪ್ರಶ್ನೆಯನ್ನ ಮಾಡಿದಾಗ ಮಕ್ಕಳು ಇಷ್ಟೊತ್ತು ಅವ್ರು ಏನು ಆಕ್ಟಿವಿಟಿ ಮಾಡಿರ್ತಾರೋ ಅದರ ಬೇಸಿಸ್ ಮೇಲೆ ಈ ಪ್ರಶ್ನೆಗೆ ಒಂದು ಉತ್ತರವನ್ನ ಕೊಡೋ ಹಾಗೆ ನಾವು ಇಲ್ಲಿ ಪ್ರೇರೇಪಿಸಬೇಕಾಗುತ್ತೆ. ಚಟುವಟಿಕೆ 2 ಪೂರ್ಣಾಂಕಗಳ ಆಟ. ಬೇಕಾಗುವ ಸಾಮಗ್ರಿಗಳು ಚಾಕ್ ಪೀಸ್. ಚಟುವಟಿಕೆಯ ಸೂಚನೆಗಳು ಈ ರೀತಿಯಾಗಿವೆ. ಆಟದ ಮನೆಗಳನ್ನ ಖಾಲಿ ಜಾಗದ ಮೇಲೆ ಚಾಕ್ ಪೀಸ್ ಬಳಸಿ ಇಲ್ಲಿ ಮಕ್ಕಳ ಹತ್ರ ಮಾಡಿಸಬಹುದು. ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ 0ಯಿಂದ ಪ್ರಾರಂಭಿಸಬೇಕಾಗುತ್ತೆ. 0ಯಿಂದ ಬಲಕ್ಕೆ 4 ಅಂಕಿಯವರೆಗೆ ಹಾಗೂ 0ಯಿಂದ ಎಡಕ್ಕೆ -6ರವರೆಗೆ ಅಂಕಿಗಳನ್ನ ಇಲ್ಲಿ ಬರೆಸಬೇಕಾಗುತ್ತೆ. ಅಕಸ್ಮಾತ್ ಇಲ್ಲಿ ನೆಲದ ಮೇಲೆ ಈ ಆಕ್ಟಿವಿಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇದನ್ನ ಒಂದು ಹಾಳೆಯ ಮೇಲೂ ಸಹ ನಾವಿಲ್ಲಿ ಮಕ್ಕಳ ಹತ್ರ ಮಾಡಿಸಬಹುದು. ಇಲ್ಲಿ ಹಾಳೆ ಮೇಲೆ ಮಾಡಿಸಿದಾಗ ಜಿಗತೆಗಳನ್ನ ವಿವಿಧ ಬಣ್ಣದ ಸ್ಕೆಚ್ ಪೆನ್ ಗಳನ್ನ ಯೂಸ್ ಮಾಡಿಕೊಂಡು ಇಲ್ಲಿ ತೋರಿಸಬಹುದು. ಈಗ ಆಟವನ್ನ ಪ್ರಾರಂಭಿಸಬೇಕಾಗುತ್ತೆ. ಆದಷ್ಟು ಮಕ್ಕಳನ್ನೇ ಈ ಒಂದು ಸೂಚನೆಗಳನ್ನ ಓದ್ಕೊಂಡು ಸೂಚನೆಗಳಲ್ಲಿ ಏನಿದೆ ಅದನ್ನ ತಮ್ಮಷ್ಟಕ್ಕೆ ತಾವೇ ಮಾಡೋ ಹಾಗೆ ಟೀಚರ್ಸ್ ಪ್ರೇರೇಪಿಸಬೇಕಾಗುತ್ತೆ. 0ಯಿಂದ ಪ್ರಾರಂಭಿಸಿ ಬಲ ತುದಿಯನ್ನು ತಲುಪುವವರೆಗೆ ಬಲಭಾಗಕ್ಕೆ ಒಮ್ಮೆಗೆ 2 ಸ್ಥಾನಗಳಷ್ಟು ಜಿಗಿಯಿರಿ. ಈ ರೀತಿಯಾದ ಆಕ್ಟಿವಿಟಿ ನಾವು ಮಕ್ಕಳಿಗೆ ಮಾಡಿಸಿದಾಗ ಮಕ್ಕಳು ಒಂದು ಆಟದ ಮೂಲಕ ಅಂಡರ್ಸ್ಟ್ಯಾಂಡಿಂಗ್ ಬೈ ಡೂಯಿಂಗ್ ಕಾನ್ಸೆಪ್ಟ್ ಮೂಲಕ ಇದನ್ನ ಕಲಿತಾರೆ. ಒಮ್ಮೆಗೆ 2 ಸ್ಥಾನಗಳಷ್ಟು ಜಿಗಿತಾರೆ, ಇನ್ನೊಮ್ಮೆ 2 ಸ್ಥಾನಷ್ಟು ಜಿಗಿತಾರೆ. ಅಷ್ಟೊತ್ತಿಗೆ ಅವರು ಬಲ ತುದಿಯನ್ನ ತಲುಪ್ತಾರೆ. ಹಾಗಾಗಿ ಅವರು 2 ಸಲ ಜಿಗಿದಾಗ ಬಲ ತುದಿಯನ್ನ ತಲುಪಿತು ಅಂತ ಹೇಳಿ ಅದನ್ನ 4/2 ಈ ರೀತಿಯಾಗಿ ಅರ್ಥ ಮಾಡ್ಕೊಂತಾರೆ. ಅದೇ ರೀತಿಯಾಗಿ ಮುಂದಿರುವ 0ಯಿಂದ ಪ್ರಾರಂಭಿಸಿ ನೀವು ಎಡ ತುದಿಯನ್ನು ತಲುಪುವವರೆಗೆ ಎಡಭಾಗಕ್ಕೆ ಒಮ್ಮೆಗೆ 1 ಸ್ಥಾನ ಜಿಗಿಯಿರಿ. ಈ ಕ್ವಶನ್ ಅನ್ನ ನಾವು ಮಾಡಿಸಬಹುದು. ಮತ್ತೆ 0ಯಿಂದ ಪ್ರಾರಂಭಿಸಿ 3 ಸ್ಥಾನಗಳಷ್ಟು ಜಿಗಿದಾಗ ಎಡ ತುದಿಯನ್ನು ತಲುಪಲು ಎಷ್ಟು ಸಲ ಜಿಗಿದಿರಿ, ಇದನ್ನ ಅವರಾಗೆ ಮಾಡಿ ತಿಳ್ಕೊಂಡಾಗ ತುಂಬಾ ಒಂದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಇಲ್ಲಿ ಆಗುತ್ತೆ. ಇನ್ನೂ ಕೆಲವು ಸಂಖ್ಯೆಗಳಿಗೆ ಅಂದ್ರೆ ನಾವು ಇಲ್ಲಿ ಎಡ ಮತ್ತು ಬಲ 4 - 6 ಬದಲಿಗೆ ನಿಮ್ಮದೇ ಒಂದು ಸಂಖ್ಯೆಗಳನ್ನ ಚೂಸ್ ಮಾಡಿಕೊಂಡು ಅದನ್ನ ಈ ನಂಬರ್ ಲೈನ್ ಅಲ್ಲಿ ತೋರಿಸಿ ಮಕ್ಕಳಿಗೆ ಬೇರೆ ಬೇರೆ ಆದಂತಹ ಸಂಖ್ಯೆಗಳನ್ನ ತೆಗೆದುಕೊಂಡು
ಭಾಗಾಕಾರವನ್ನ ಇಲ್ಲಿ ಹೇಳಿಕೊಡಬಹುದಾಗಿದೆ. ಮತ್ತೆ ಇಲ್ಲಿ ಭಾಜ್ಯ ಮತ್ತು ಭಾಜಕಗಳು ಅದಲು ಬದಲು ಮಾಡಿದಾಗ ಭಾಗಲಬ್ಧ ಬದಲಾಗುವಂತೆ ಒಂದು ಜೋಡಿ ಪೂರ್ಣಾಂಕಗಳನ್ನ ಕಂಡು ಹಿಡಿಯಿರಿ. ಅಂತಹ ಪೂರ್ಣಾಂಕಗಳ ಎಷ್ಟು ಜೋಡಿಗಳು ಸಾಧ್ಯವಿದೆ ಅಂತ ಪ್ರಶ್ನೆ ಇದೆ. ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ a/b = b/a ಆಗಿರ್ಬೇಕು. ಸೊ ಈ ಎರಡು ಭಾಗಲಬ್ಧ ಸಂಖ್ಯೆಗಳ ಉತ್ತರಗಳು ನಮಗೆ ಒಂದೇ ಇರಬೇಕು. ಸೊ ಅದು ಯಾವಾಗ ಇರುತ್ತೆ ಅಂತಂದ್ರೆ a = b ಆದಾಗ ಮತ್ತೆ a = -b ಆದಾಗ ಉತ್ತರಗಳು ಒಂದೇ ಆಗಿರಕ್ಕೆ ಸಾಧ್ಯ ಇದೆ. ಅಂತಹ ಪೂರ್ಣಾಂಕಗಳು ಎಷ್ಟು ಜೋಡಿಗಳಂತಂದ್ರೆ ಇನ್ಫಿನಿಟಿ ಸಂಖ್ಯೆಗಳನ್ನ ನಾವು ಈ ತರ ಮಾಡಬಹುದು. ಫಾರ್ ಎಕ್ಸಾಂಪಲ್ a = b ಅಂದಾಗ 1:1, 2:2, 3:3. ಸೊ ಹೀಗೆ ನಾವು ಬರಿತಾ ಹೋದಾಗ ಇನ್ಫಿನಿಟಿ ಲೆಕ್ಕದಲ್ಲಿ ಈ ನಂಬರ್ ಗಳನ್ನ ನಾವು ಬರಿಬಹುದು. ಮತ್ತು a = -b 1 - 1, 2 - 2, 3 - 3. ಸೊ ಈ ತರದ ಲೆಕ್ಕವಿಲ್ಲದಷ್ಟು ಸಂಖ್ಯೆಗಳನ್ನ ನಾವು ಬರಿಬಹುದಾಗಿದೆ. ಹಾಗಾಗಿ ಇದರ ಉತ್ತರವನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಸೊ ಅವರಿಗೆ ಪ್ರಾಕ್ಟೀಸ್ಗೋಸ್ಕರ ಇನ್ನೂ ಒಂದು ಹೆಚ್ಚಿನ ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಇದನ್ನ ಸಂಖ್ಯಾ ರೇಖೆಯನ್ನು ರಚಿಸುವುದರ ಮೂಲಕ ಮಕ್ಕಳ ಹತ್ರ ನಾವು ಮಾಡಿಸಬಹುದು. ನೆಕ್ಸ್ಟ್ ಪ್ರಶ್ನೆ -100 ಅನ್ನು 3ರಿಂದ ಭಾಗಿಸಿದಾಗ ಶೇಷ ಎಷ್ಟು ಅಂತ ಹೇಳಿದ್ರೆ ಅದು -1 ಅಂತ ಹೇಳಿ ಬರುತ್ತೆ. ಆಮೇಲೆ ಇನ್ನೊಂದು ಪ್ರಶ್ನೆ, ಇದು ಒಂದು ವರ್ಡ್ ಪ್ರಾಬ್ಲಮ್ ರೀತಿ ಇದೆ. ಒಂದು ಕವರ್ ನಲ್ಲಿ 6 ಲಕ್ಷದ ಚೆಕ್ ಇದೆ. ಚೆಕ್ ಇದೆ ಅಂದ್ರೆ ಇದನ್ನ ನಾವು ಪಾಸಿಟಿವ್ ಇಂಟಿಜರ್ ಅಂತ ತಗೊಂತೀವಿ. ಒಂದು ಕವರ್ ನಲ್ಲಿ ಪಾವತಿಸಬೇಕಾದ 6 ಲಕ್ಷದ ರಸೀದಿ ಇದೆ. ಇದನ್ನ ನಾವು ನೆಗೆಟಿವ್ ಇಂಟಿಜರ್ ಅಂತ ತಗೋಬೇಕು. ಪ್ರತಿ ಕವರ್ ನಲ್ಲಿರುವ ಮೊತ್ತವನ್ನು 3 ಸಮಾನ ಭಾಗಗಳಾಗಿ ವಿಭಾಗಿಸಬೇಕು. ಅಂತಂದ್ರೆ 6 ಲಕ್ಷವನ್ನ 3 ಸಮಾನ ಭಾಗವಾಗಿ ವಿಭಾಗಿಸಿದಾಗ ನಮಗೆ +2 lakh +2 lakh +2 lakh ಬರ್ತದೆ. ಅದೇ ರೀತಿಯಾಗಿ -6 lakh ಅನ್ನ ನಾವು -2 lakh -2 lakhs -2 lakhs ಅಂತ ಹೇಳಿ ಬರೀಬಹುದು. ನೀವು ಯಾವ ಭಾಗವನ್ನು ಪಡೆಯಲು ಬಯಸುತ್ತೀರಿ ಅಂತಂದಾಗ ಅಲ್ಟಿಮೇಟ್ಲಿ ನನಗೆ ದುಡ್ಡು ಬರೋದು ಇಷ್ಟ ಆಗಿರೋದ್ರಿಂದ ನಾನು +2 lakh ಈ ಭಾಗವನ್ನ ಪಡೆಯಲು ಇಚ್ಛಿಸುತ್ತೇನೆ ಅಂತ ಹೇಳಿ ನಾವು ಇಲ್ಲಿ ಉತ್ತರವನ್ನ ಮಕ್ಕಳ ಹತ್ರ ಬರೋ ಹಾಗೆ ಹೇಳಿಸಬಹುದು. ಸೊ ಇಲ್ಲಿ ಕೆಲವೊಂದು ಪ್ರಶ್ನೆಗಳಿವೆ. ಇದನ್ನ ಮಕ್ಕಳ ಹತ್ರ ನಾವು ಆನ್ಸರ್ ಮಾಡಿಸಿ ಉತ್ತರಗಳನ್ನ ಈ OMR ಶೀಟ್ ನಲ್ಲಿ ತುಂಬೋ ಹಾಗೆ ನಾವು ಮಾಡಬೇಕಾಗಿದೆ. ಧನ್ಯವಾದಗಳು.